ಶ್ರೀ ಪಿಪಿಡಿ ಕ್ಷೇತ್ರ ಬೆಟ್ಟದಾಸನಪುರ ಗ್ರಾಮ ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು. ಇಂದು ಶ್ರೀ ಪಿಪಿಡಿ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಅಮ್ಮನವರುಗಳಾದಂತಹ ಶ್ರೀ ಪ್ರಿಯಾಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ ಹಾಗೂ ಶ್ರೀ ನಾಗದೇವತಾ ಮಾತೆಯನ್ನು ನೆನೆಯುತ್ತಾ 129ನೇ ಸುತ್ತಿನ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ಶ್ರೀ ಪ್ರಿಯಾಪಟ್ಟಣದಮ್ಮ ದೇವಸ್ಥಾನದ ನೂತನ ದೇವಸ್ಥಾನದ ಪೂಜಾ ಉದ್ಘಾಟನೆಯ ನಂತರ ಈ ಕ್ಷೇತ್ರದ ಒಂದು ವಿಶಾಲವಾದ ಭೂಪ್ರದೇಶವನ್ನು ಭವಿಷ್ಯದ ಧಾರ್ಮಿಕ ಮತ್ತು ಸಾರ್ವಜನಿಕ ಉಪಯೋಗವಾಗಿ ಸಾಕಷ್ಟು ವಿಭಾಗಗಳನ್ನಾಗಿ ಮಾಡಬೇಕೆಂದು ಹಾಗೂ ಅಭಿವೃದ್ಧಿಪಡಿಸಬೇಕೆಂದು ಅಮ್ಮನವರ ಮಾರ್ಗದರ್ಶನ ಮತ್ತು ಆದೇಶದ ಅನ್ವಯ ಈ ಕ್ಷೇತ್ರಕ್ಕೆ ಬಂದು ನಾವು ಒಂದೊಂದೇ ಭೂ ಪ್ರದೇಶದ ಅಭಿವೃದ್ಧಿ ಕಾರ್ಯಗಳನ್ನು ಕೈಗೊಳ್ಳುತ್ತಾ ಇರುವಾಗ ಆ ಒಂದು ದಿನ ನಮ್ಮೂರಿನ ಕೆಲವರು ಶ್ರೀ ಪ್ರಿಯಾಪಟ್ಟಣದಮ್ಮ ನೂತನ ದೇವಸ್ಥಾನದ ಬಲಭಾಗಕ್ಕಾದಂತೆ ಇದ್ದಂತಹ ಒಂದು ಭೂಪ್ರದೇಶವನ್ನು ಸುಮಾರು 15ರಿಂದ 20 ಅಡಿಗಳ ಉದ್ದ ಆಳವನ್ನು ಅಗೆದು ನೆಲಸಮಗೊಳಿಸಿರುತ್ತಾರೆ. ಆ ಸಂದರ್ಭದಲ್ಲಿ ನಾನು ಅಂದು ಕ್ಷೇತ್ರಕ್ಕೆ ಬಂದು ನೋಡಿದಾಗ ನಮ್ಮೂರಿನ ಕೆಲವರು JCB ಯಂತ್ರವನ್ನು ತೆಗೆದುಕೊಂಡು ಬಂದು ತಾವು ಈ ವಿಡಿಯೋ ಚಿತ್ರೀಕರಣದಲ್ಲಿ ನೋಡಬಹುದಾಗಿರುತ್ತದೆ. ಈ ಸ್ಥಳದಲ್ಲಿ ಸುಮಾರು 15ರಿಂದ 20 ಅಡಿ ಜಾಗವನ್ನು ಈ ಭೂಪ್ರದೇಶವನ್ನು ದೇವಸ್ಥಾನಕ್ಕೆಂದು ಮೀಸಲಾಗಿರಿಸಿದಂತಹ ಈ ಒಂದು ಭೂ ಪ್ರದೇಶವನ್ನು ಸುಮಾರು 4 ಅಡಿಗಳ ಆಳವನ್ನು ತೆಗೆದು ಈ ಒಂದು ತಾವು ಈ ಕೆಳ ಅಂತಸ್ತಿನ ನೆಲ ಭೂಪ್ರದೇಶವನ್ನು ನೋಡಬಹುದಾಗಿರುತ್ತದೆ. ಈ ಒಂದು ಸಮತಟ್ಟಾಗಿ ಮಾಡಿ ಹೋಗಿರುತ್ತಾರೆ. ಆದರೆ ಅಂದು ನಾವು ಭವಿಷ್ಯದ ಶ್ರೀ ಪ್ರಿಯಾಪಟ್ಟಣದಮ್ಮ ದೇವಸ್ಥಾನದ ಶ್ರೀ ಪಿಪಿಡಿ ಕ್ಷೇತ್ರದ ಅಭಿವೃದ್ಧಿಗೆ ಈ ಭೂಪ್ರದೇಶವು ಕೊರತೆಯಾಗುತ್ತದೆ ಎಂದು ಭಾವಿಸಿ ಅಂದು ಅಮ್ಮನವರನ್ನು ಈ ಕ್ಷೇತ್ರದ ಅಮ್ಮನವರುಗಳನ್ನು ನೆನೆಯುತ್ತಾ ಅಮ್ಮನವರ ಆಶೀರ್ವಾದಗಳನ್ನು ಪಡೆದುಕೊಂಡು ಈ ಸ್ಥಳಕ್ಕೆ ಬಂದು ಪ್ರಾಥಮಿಕವಾಗಿ ಅಂದು ನಾನು ಉಳುಮಾವು ಸಂಚಾರಿ ಪೊಲೀಸ್ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಏನಾದರೂ ಮಾಡಿ ಈ ಸ್ಥಳವನ್ನು ಅತಿಕ್ರಮಿಸಿರುವಂತಹ ಈ ಸ್ಥಳವನ್ನು ಮತ್ತೆ ಶ್ರೀ ಪಿಪಿಡಿ ಕ್ಷೇತ್ರದ ಭೂಪ್ರದೇಶದ ವ್ಯಾಪ್ತಿಗೆ ಒಳಪಡಿಸಿಕೊಳ್ಳಬೇಕೆಂದು ಈ ಒಂದು ತಾವು ಈ ವಿಡಿಯೋ ಚಿತ್ರೀಕರಣವನ್ನು ಗಮನಿಸಬಹುದಾಗಿರುತ್ತದೆ. ಸುಮಾರು 100 ಅಡಿ ಉದ್ದದ ಸುಮಾರು 15 ಅಡಿ ಅಗಲದ ಈ ಭೂಪ್ರದೇಶವನ್ನು ಉಳಿಸಿಕೊಳ್ಳಬೇಕೆಂದು ತೀರ್ಮಾನಿಸಿ ಅಂದು ನಾನು ಬಂದು ಯಾರೋ ಭೂಗಳ್ಳರಿರ್ಬೋದು ಅಥವಾ ಯಾರೋ ಬೇರೆ ಇನ್ಯಾವುದೋ ಕೆಲಸ ಕಾರ್ಯಕ್ಕೆ ದೇವಸ್ಥಾನದ ಮೀಸಲಿರಿಸುವ ಒಂದು ಭೂಪ್ರದೇಶವೊಂದು ಪರಿಗಣಿಸದೆ ಅಗಿದು ನೆಲಸಮಗೊಳಿಸಿರುತ್ತಾರೆ. ಅವರ ಕೆಲಸ ಮಾಡಲಿ, ನಾವು ನಮ್ಮ ಕೆಲಸ ಮಾಡೋಣ. ಯಾರಾದರೂ ನಮ್ಮದು ಎಂದು ಬಂದಾಗ ಅಂದು ಮಾತನಾಡಿದರಾಯಿತು ಎಂದು ನನ್ನ ಸಹೋದರ ಶ್ರೀಯುತ ಜಿ ಸುಂದರೇಶ್ರವರ ಬಳಿ ಚರ್ಚಿಸಿ ತದನಂತರ ನಾನು ಈಗ ಪ್ರಸ್ತುತ ಕಾಂಪೌಂಡ್ ಹಾಕಿರುವಂತಹ ಈ ನೇರಕ್ಕೆ ಒಂದು ಕಲ್ಲುಗಳನ್ನು ಇಟ್ಟು ಅಂದು ಕರ್ತವ್ಯಕ್ಕೆ ತೆರಳಿದ್ದೆ. ತದನಂತರ ಸುಮಾರು 2 ದಿನಗಳ ನಂತರ ಯಾರೂ ಸಹ ನಮ್ಮದು ಎಂದು ಬಂದಿರುವುದಿಲ್ಲ. ಆಗ ನಮಗೆ ಅರ್ಥವಾಯಿತು, ದೇವಸ್ಥಾನದ ಭೂಪ್ರದೇಶವನ್ನು ಯಾರೋ ಬೇಕು ಎಂಬ ಉದ್ದೇಶದಿಂದಲೇ ನೆಲಸಮಗೊಳಿಸಿರುತ್ತಾರೆ ಎಂದು ತೀರ್ಮಾನಿಸಿ ಅಂದು ಬರುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಒಂದು ಕಬ್ಬಿಣದ ಅಂಗಡಿಯಲ್ಲಿ ತಾವು ಈ ವಿಡಿಯೋ ಚಿತ್ರೀಕರಣದಲ್ಲಿ ಗಮನಿಸಬಹುದಾಗಿರುತ್ತದೆ. ಸುಮಾರು 5,000 ರೂಗಳನ್ನು ಕೊಟ್ಟು 15 ಈ ಕಬ್ಬಿಣದ ಪೀಸುಗಳನ್ನು ತೆಗೆದುಕೊಂಡು ಬಂದು ವೆಲ್ಡಿಂಗ್ ಮಾಡಿಸಿ ಮೈಲಸಂದ್ರ ಕ್ರಾಸ್ನಲ್ಲಿ ಇದ್ದಂತಹ ಮನು ಎಂಬುವವರ ಬಳಿ ವೆಲ್ಡಿಂಗ್ ಮಾಡಿಸಿ ಟಾಟಾ AC ವಾಹನವನ್ನು ಮಾಡಿಕೊಂಡು ತೆಗೆದುಕೊಂಡು ಬಂದು ದೇವಸ್ಥಾನದ ಆವರಣದಲ್ಲಿ ಇಟ್ಟಿರುತ್ತೇನೆ. ಅಂದು ತಾವು ಮತ್ತೊಂದು ಕಂಬವನ್ನು ಈ ವಿಡಿಯೋ ಚಿತ್ರೀಕರಣದಲ್ಲೂ ಸಹ ನೋಡಬಹುದಾಗಿರುತ್ತದೆ. ಸುಮಾರು 10ರಿಂದ 12 ಕಬ್ಬಿಣದ ಸುಮಾರು 2 ಇಂಚು ಸುತ್ತಳತೆಯ ಉದ್ದನೆಯ ಸುಮಾರು 15 ಅಡಿ ಉದ್ದದ ಪೈಪುಗಳನ್ನು ತೆಗೆದುಕೊಂಡು ಬಂದು
ವೆಲ್ಡಿಂಗ್ ಮಾಡಿಸಿ ದೇವಸ್ಥಾನದ ಆವರಣದಲ್ಲಿಟ್ಟು ತದನಂತರ ನಮ್ಮೂರಿನ ಕೆಲವರು ಹಿರಿಯರಾದಂತಹ ನಮ್ಮ ದೊಡ್ಡಪ್ಪನವರಾದಂತಹ ಶ್ರೀಯುತ ಕೃಷ್ಣಪ್ಪನವರು ಹಾಗೂ ಚಿಕ್ಕಣ್ಣನವರು, ರಾಜಗೋಪಾಲನವರು, ನರೇಂದ್ರ ಬಾಬು ಹಾಗೂ ಕೀರ್ತಿ ಪ್ರಸಾದ್ ಇನ್ನು ಕೆಲವರು ಹುಡುಗರಿಗೆ ವಿಚಾರವನ್ನು ತಿಳಿಸಿ, ಹಿರಿಯರಿಗೂ ಸಹ ವಿಚಾರವನ್ನು ತಿಳಿಸಿ ನಾನು ಈ ಸ್ಥಳಕ್ಕೆ ಬಂದು, ಅಣ್ಣ, ನಾನು ಯಾರೋ ಅತಿಕ್ರಮವಾಗಿ ನಮ್ಮ ದೇವಸ್ಥಾನಕ್ಕೆಂದು ಮೀಸಲಾಗಿರಿಸದಂತಹ ಒಂದು ಭೂಪ್ರದೇಶವನ್ನು ನೆಲಸಮಗೊಳಿಸಿರುತ್ತಾರೆ. ನಾನು ಸುಮಾರು 3 ದಿನಗಳ ಕಾಲ ನನ್ನ ಸಹೋದರ ಶ್ರೀಯುತ ಜಿ ಸುಂದರೇಶ್ ಅವರಿಗೆ ತಿಳಿಸಿ ಇಲ್ಲಿ ಕಲ್ಲುಗಳನ್ನು ಇಟ್ಟಿದ್ದೆ. ಯಾರೂ ಸಹ ನಮ್ಮದು ಎಂದು ಬಂದಿರುವುದಿಲ್ಲ. ಆದ್ದರಿಂದ ನಾವು ಮರಳಿ ನಮ್ಮ ದೇವಸ್ಥಾನಕ್ಕೆಂದು ಮೀಸಲಾಗಿರಿಸಿದಂತಹ ಈ ಭೂಪ್ರದೇಶವನ್ನು ವಾಪಸ್ಸು ಪಡೆದುಕೊಳ್ಳೋಣ ಬನ್ನಿ ಎಂದು ಹೇಳಿದಾಗ, ಅಂದು ಕೂಲಿ ಕಾರ್ಮಿಕರು ಒಂದು 4-5 ಜನರನ್ನು ಕರೆದುಕೊಂಡು ಬಂದು ಪೊನ್ನೂರಾಜ್ ಆತನ ಒಂದು ಸಹಾಯ ಹಸ್ತದಿಂದಾಗಿ ನಾವು ಕಬ್ಬಿಣದ ಸುಮಾರು 12ರಿಂದ 15 ಪೈಪುಗಳನ್ನು ನೆಟ್ಟು ಮಣ್ಣನ್ನು ಹಾಕಿ, ನಾನು ಈ ಮೊದಲೇ ಶ್ರೀ ಪಿಪಿಡಿ ಕ್ಷೇತ್ರ ಸಭಾಭವನ ಎಂಬ ಒಂದು ನಾಮಫಲಕವನ್ನು ಸಹ ಬರೆದುಕೊಂಡು ಬಂದಿದ್ದು, ಆ ನಾಮಫಲಕವನ್ನು ಇಲ್ಲಿ ಅಳವಡಿಸಿ ಕಬ್ಬಿಣದ ಪೈಪುಗಳನ್ನು ನಿಲ್ಲಿಸಿ ಸಿಮೆಂಟ್ ಮತ್ತು ಕಾಂಕ್ರೀಟನ್ನು ಹಾಕಿ ಇಲ್ಲಿಂದ ತೆರಳುತ್ತೇವೆ. ಸುಮಾರು 1 ವಾರಗಳಾಯಿತು, 15 ದಿನಗಳಾಯಿತು, 1 ತಿಂಗಳಾಯಿತು, 2 ತಿಂಗಳಾಯಿತು. ಯಾರೂ ಸಹ ನನ್ನದು ಎಂದು ಈ ಸ್ಥಳಕ್ಕೆ ಬಂದಿರುವುದಿಲ್ಲ. ಆಗ ನಮಗೆ ಅರ್ಥವಾಯಿತು, ಯಾರೋ ಕ್ಷೇತ್ರದ ಶ್ರೀ ಪಿಪಿಡಿ ಕ್ಷೇತ್ರದ ಭೂಪ್ರದೇಶವನ್ನು ಅತಿಕ್ರಮಿಸಿ ತೆಗೆದುಕೊಳ್ಳೋಣ, ಬೇರೆ ಇನ್ಯಾವುದೋ ಒಂದು ಕೆಲಸ ಕಾರ್ಯಕ್ಕೆ ಬಳಸಿಕೊಳ್ಳೋಣ ಎಂದು ಬಂದಿರುತ್ತಾರೆ. ಅಮ್ಮನವರ ಆಶೀರ್ವಾದಗಳ ದಯೆ ಮತ್ತು ಇಚ್ಛೆಯಂತೆ ನಾವು ಆ ಭೂಪ್ರದೇಶವನ್ನು ಮರಳಿ ಪಡೆದಿರುತ್ತೇವೆ. ಅಂದು ಅಳವಡಿಸಿದಂತಹ ಶ್ರೀ ಪಿಪಿಡಿ ಸಭಾಭವನ ಎಂಬ ನಾಮಫಲಕವನ್ನು ಸಹ ಇಂದಿಗೂ ಸಹ ದೇವಸ್ಥಾನದ ಆವರಣದಲ್ಲಿ ಉಳಿಸಿಕೊಳ್ಳಲಾಗಿರುತ್ತದೆ. ಅಂದು ಅಮ್ಮನವರ ಆಶೀರ್ವಾದಗಳಂತೆಯೇ ಸುಮಾರು 15 ದಿನಗಳ ಕಾಲ ಸುಮಾರು 25,000 ರೂಗಳನ್ನು ವಿನಿಯೋಗಿಸಿ ಯಾರೋ ಶ್ರೀ ಪಿಪಿಡಿ ಕ್ಷೇತ್ರದ ಒಂದು ಭೂಪ್ರದೇಶವನ್ನು ನೆಲಸಮಗೊಳಿಸಿದ್ದು, ಅದನ್ನು ನಾವು ಮರಳಿ ಹಿಂಪಡೆಯಲು ಯಶಸ್ವಿಯಾಗಿರುತ್ತೇವೆ. ಅಮ್ಮನವರ ಆಶೀರ್ವಾದ ಸದಾಕಾಲವೂ ಅಂದು ನಮ್ಮ ಒಂದು ಮನವಿಯ ಮೇರೆಗೆ ಕ್ಷೇತ್ರಕ್ಕೆ ಬಂದು ಕ್ಷೇತ್ರದ ಸ್ಥಳವನ್ನು ಮತ್ತೊಮ್ಮೆ ಹಿಂಪಡೆಯಲು ಅಥವಾ ಕ್ಷೇತ್ರಕ್ಕೆ ಮತ್ತೊಮ್ಮೆ ಸ್ವಾಧೀನಪಡಿಸಿಕೊಳ್ಳಲು ಸಹಕರಿಸಿದಂತಹ, ಇಂದು ನನಗೆ ಜ್ಞಾನಾರ್ಜನೆಯಲ್ಲಿರುವಂತಹ ನನ್ನ ಸಹೋದರ ಶ್ರೀಯುತ ಜಿ ಸುಂದರೇಶ್, ಚಿಕ್ಕಣ್ಣನವರು, ರಾಜಗೋಪಾಲನವರು, ಪುಟ್ಟಣ್ಣನವರು, ನರೇಂದ್ರ ಬಾಬು ಹಾಗೂ ಕೀರ್ತಿ ಪ್ರಸಾದ್ ಮತ್ತು ನನ್ನ ಈ ಕ್ಷೇತ್ರದ ಮತ್ತೊಬ್ಬ ಅದ್ವಿತೀಯವಾದಂತಹ ಒಂದು ಸೇವಕರ್ತ ಶ್ರೀ ಮುರಳಿ ರವರ ಸಮಕ್ಷಮ ಹಾಗೂ ಇನ್ನಿತರೆ ಕೆಲವು ಹುಡುಗರು ಅವರೆಲ್ಲರ ಸಮಕ್ಷಮ ಈ ದೇವಸ್ಥಾನದ ಭೂಪ್ರದೇಶವನ್ನು ನಾವು ಮರಳಿ ಪಡೆದಿರುತ್ತೇವೆ. ಅಮ್ಮ ತಾಯಿ, ನಿನ್ನ ಆಶೀರ್ವಾದ ಮತ್ತು ಅನುಗ್ರಹ ಇಲ್ಲದೆ ಯಾವುದೂ ಸಹ ನಡೆಯುವುದಿಲ್ಲ. ಯಾರೂ ಸಹ ನಾನು ನನ್ನದು ಎಂಬ ಅಧಿಕಾರದ ವ್ಯಾಮೋಹದಿಂದ ಅಥವಾ ನನ್ನದೇ ನಡೆಯಬೇಕು ಎಂಬ ಒಂದು ಅಹಂನ ಪರಮಾವಧಿಯಿಂದ ತಮ್ಮ ಮನಸ್ಸನ್ನು ವಿಚಲಿತಗೊಳಿಸಿಕೊಳ್ಳದೆ ಈ ಕ್ಷೇತ್ರವನ್ನು ಬಹಳ ಕಷ್ಟಪಟ್ಟು ರಚಿಸಲಾಗಿದ್ದು, ಇನ್ನೂ ಸಾಕಷ್ಟು ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಬಾಕಿ ಉಳಿದಿರುತ್ತವೆ. ಎಲ್ಲ ಕೆಲಸ ಕಾರ್ಯಗಳಿಗೂ ಸಹ ಪ್ರತಿಯೊಬ್ಬರೂ ಸಹ ಸಹಕರಿಸಿ ಕ್ಷೇತ್ರದ ಈ ಮಣ್ಣಿನ ಧರ್ಮದ ಉಳಿವಿಗಾಗಿ ಹೋರಾಡಬೇಕು. ಹಾಗೂ ಈ ಕ್ಷೇತ್ರವನ್ನು ರಚಿಸಲು ನಮ್ಮ ಹಿರಿಯರು ಬಹಳ ಇಷ್ಟಪಟ್ಟು ಈ ಕ್ಷೇತ್ರವನ್ನು ರಚಿಸಿ, ಈ ಮೂಲ ಸ್ಥಳವನ್ನು ರಚಿಸಿ ನಮಗೆ ಬಿಟ್ಟುಕೊಟ್ಟಿರುತ್ತಾರೆ. ನಾವು ಅಂದಿನಿಂದ ಇಂದಿನವರೆಗೂ ಸಹ ಬಹಳ ಶ್ರದ್ಧೆ ಮತ್ತು ಭಕ್ತಿಪೂರ್ವಕವಾಗಿ ಅಮ್ಮನವರ ಆದೇಶ ಮತ್ತು ಮಾರ್ಗದರ್ಶನಾನುಸಾರ ಸೇವೆಯನ್ನು ಮಾಡುತ್ತಾ ಬಂದಿರುತ್ತೇವೆ. ಯಾರೂ ಸಹ ಈ ಕ್ಷೇತ್ರದ ಈ ಇತಿಹಾಸದ ಈ ಮಣ್ಣಿನ ಧರ್ಮಕ್ಕೆ ಚ್ಯುತಿ ಬರದ ಹಾಗೆ ನಡೆದುಕೊಳ್ಳಬೇಕು. ಧರ್ಮೋ ರಕ್ಷತಿ ರಕ್ಷಿತಃ ಸರ್ವೇ ಜನೋ ಸುಖಿನೋ ಭವಂತು ಎಂಬ ನಾಣ್ಣುಡಿಯ ಇತಿಹಾಸವನ್ನು ಮೆರೆಸಬೇಕೆಂದು ಆ ಒಂದು ಪದಗಳ ಅರ್ಥವನ್ನು ಅರ್ಥೈಸಿಕೊಂಡು ನಿರ್ವಹಿಸಿಕೊಂಡು ಹೋಗಬೇಕೆಂದು ಮತ್ತೊಮ್ಮೆ ಮಗದೊಮ್ಮೆ
ಈ 129ನೇ ಸುತ್ತಿನ ಪಾದಯಾತ್ರೆಯ ಸುಸಂದರ್ಭದಲ್ಲಿ ಪಾದಯಾತ್ರೆಯನ್ನು ಕೈಗೊಂಡು ಅಂದಿನ ಶ್ರಮಿಕರನ್ನು ಸೇವಾಕರ್ತರನ್ನು ನೆನೆಯುತ್ತಾ ಈ ಪಾದಯಾತ್ರೆಯನ್ನು ಕೈಗೊಳ್ಳಲಾಗಿರುತ್ತದೆ. ವಾಡಿಕೆಯಂತೆ 21 ಬಾರಿ ಪಾದಯಾತ್ರೆಯ ಸವಿನೆನಪಿಗಾಗಿ 21 ಬಾರಿ ಘಂಟಾನಾದ. ಅಮ್ಮ ತಾಯೇ, ಶ್ರೀ ಪ್ರಿಯಾಪಟ್ಟಣದಮ್ಮ ತಾಯಿ, ಶ್ರೀ ಚಾಮುಂಡೇಶ್ವರಿ ಮಾತೆ, ಶ್ರೀ ನಾಗದೇವತಾ ಮಾತಾ, ನಾನು ನನ್ನದು ಎಂಬ ಅಹಂ ಈ ಕ್ಷೇತ್ರದ ಈ ಮಣ್ಣಿನ ತಳದಿಂದ ದೂರ ಆಗಲಿ ತಾಯಿ. ಸರ್ವರೂ ಸಹ ಈ ಕ್ಷೇತ್ರದ ಮಣ್ಣಿನ ಪಾವಿತ್ರತೆಯನ್ನು ಕಾಪಾಡಿಕೊಂಡು ಬಹಳ ಕಷ್ಟಪಟ್ಟು ಶ್ರೀ ಪಿಪಿಡಿ ಕ್ಷೇತ್ರದ ರಚನೆಯು ಮುನ್ನಡೆಯುತ್ತಿದೆ. ಯಾರೂ ಸಹ ಅದಕ್ಕೆ ಅಡ್ಡಿಪಡಿಸದೆ, ಯಾರೂ ಸಹ ಲಾಭದಾಯಕವಾಗಿ ಯೋಚಿಸದೆ ಈ ಮಣ್ಣಿನ ಈ ಕ್ಷೇತ್ರದ ಈ ಸ್ಥಳವನ್ನು ನೆನೆಯುತ್ತಾ ಭಕ್ತಿಪೂರ್ವಕವಾಗಿ ಜೀವ ನಿರ್ವಹಣೆ ಮಾಡಿಕೊಂಡು ಹೋಗಬೇಕು. ಮತ್ತೊಮ್ಮೆ ಮಗದೊಮ್ಮೆ ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಯಾರು ಸಹ ನಾನು ನನ್ನದು ಎಂಬ ಹಾಮಿಂದ ಅಥವಾ ಅಧಿಕಾರದ ದರ್ಪದಿಂದ ಈ ಕ್ಷೇತ್ರದ ಮಣ್ಣಿನ ಧರ್ಮದ ಪಾವಿತ್ರತೆಯನ್ನು ಹಾಳು ಮಾಡಲು ಯೋಚಿಸುವಂತಾಗಬಾರದೆಂದು ಮತ್ತೊಮ್ಮೆ ಮಗದೊಮ್ಮೆ ಅಮ್ಮನವರ ಪಾದಗಳಲ್ಲಿ ಬೇಡಿಕೊಳ್ಳುತ್ತಿದ್ದೇನೆ. ಧನ್ಯೋಸ್ಮಿ ಮಾತೆ, ಧನ್ಯೋಸ್ಮಿ. ಈ ಕ್ಷೇತ್ರದ ಈ ಮಣ್ಣಿನ ಧರ್ಮ ಜ್ಯೋತಿ ಸದಾಕಾಲ ಬೆಳಗುತ್ತಿರಲಿ ಮಾತಾ, ಬೆಳಗುತ್ತಿರಲಿ.